ಕಾಡಿನಲ್ಲಿ ಜಾನುವಾರುಗಳನ್ನು ಮೇಯಿಸಲು ನಿಷೇಧ, ಅರಣ್ಯ ಸಚಿವರ ಆದೇಶಕ್ಕೆ ಖಂಡನೆ. ಕನಕಪುರ ಅರಣ್ಯ ಪ್ರದೇಶದಲ್ಲಿ ಜಾನುವಾರುಗಳನ್ನು ಮೇಯಿಸಲು ನಿಷೇಧ ಎಂಬ ಅರಣ್ಯ ಸಚಿವರ ಆದೇಶ ಖಂಡಿಸಿ ರೈತ ಸಂಘ ಮತ್ತು ಪ್ರಗತಿಪರ ಸಂಘಟನೆಗಳು ಅರಣ್ಯ ಕಚೇರಿ ಮುಂದೆ ಶುಕ್ರವಾರ ಪ್ರತಿಭಟನೆ ನಡೆಸಿದರು. ಕಾಡು ಉಳಿದಿರುವುದು ರೈತರು ಹಾಗೂ ಕಾಡಂಚಿನ ಜನರಿಂದ. ಜಾನುವಾರುಗಳು ಮೇಯುವುದರಿಂದ ಕಾಡು ನಾಶವಾಗುವುದಿಲ್ಲ. ಕಾಡು ಪ್ರಾಣಿಗಳಿಂದ ರೈತರ ಬೆಳೆ ನಾಶವಾಗುತ್ತಿದೆ. ಇದು ಅರಣ್ಯ ಸಚಿವರಿಗೆ ಕಾಣುತ್ತಿಲ್ಲವೇ ಎಂದು ರೈತ ಸಂಘದ ರಾಜ್ಯ ಸಂಚಾಲಕ ಚೀಲೂರು ಮುನಿರಾಜು ಪ್ರಶ್ನಿಸಿದ್ದಾರೆ. ಕಾಡು ಪ್ರಾಣಿಗಳ ದಾಳಿಯಿಂದ ಜನರು ನಿರಂತರ ಸಾವು ನೋವು ಕಾಣುತ್ತಿದ್ದಾರೆ. ಇದನ್ನು ಇಲಾಖೆ ಹಾಗೂ ಸಚಿವರು ಪರಿಗಣಿಸಿ ಕ್ರಮ ತೆಗೆದುಕೊಳ್ಳಬೇಕು. ಅದನ್ನು ಬಿಟ್ಟು ಕಾಡಿಗೆ ಜಾನುವಾರುಗಳನ್ನು ಬಿಡಬಾರದು ಎಂಬ ಅವೈಜ್ಞಾನಿಕ ಆದೇಶ ಮಾಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಕುಮಾರಸ್ವಾಮಿ ಮಾತನಾಡಿ, ಕಾಡು ಪ್ರಾಣಿಗಳಿಗೆ ಅರಣ್ಯದಲ್ಲಿ ನೀರು ಹಾಗೂ ಆಹಾರದ ವ್ಯವಸ್ಥೆ ಮಾಡಿ ಕಾಡಿನಿಂದ ಹೊರಬರದಂತೆ ಕ್ರಮ ವಹಿಸಬೇಕು. ಜೊತೆಗೆ ತಮಿಳುನಾಡಿನ ರೈತರು ಅರಣ್ಯಕ್ಕೆ ಜಾನುವಾರುಗಳನ್ನು ಬಿಡಬಾರದು, ಕರ್ನಾಟಕದವರು ಬಿಡಬಹುದು ಎಂಬ ದ್ವಂದ್ವ ನಿಲುವನ್ನು ಕೈಬಿಡಬೇಕು. ಕಾಡಂಚಿನ ಜನರು ಅರಣ್ಯವನ್ನೇ ಅವಲಂಬಿಸಿದ್ದಾರೆ. ಹಾಗಾಗಿ ಕೂಡಲೇ ಈ ಆದೇಶವನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದ್ದಾರೆ. ಪ್ರತಿಭಟನೆಕಾರರು ತಮ್ಮ ಒತ್ತಾಯದ ಮನವಿ ಪತ್ರವನ್ನು ಅರಣ್ಯ ಇಲಾಖೆ ಮೂಲಕ ಅರಣ್ಯ ಸಚಿವರು ಮತ್ತು ಸರ್ಕಾರಕ್ಕೆ ಸಲ್ಲಿಸಿದರು. ಪ್ರಶಾಂತ್, ಮುನಿಸಿದ್ದೇಗೌಡ, ರಾಜೇಶ್, ಪುಟ್ಟಲಿಂಗಯ್ಯ, ಪ್ರದೀಪ್ ಮತ್ತಿತರರು ಉಪಸ್ಥಿತರಿದ್ದರು. ಜಾನುವಾರುಗಳನ್ನು ಅರಣ್ಯ ಪ್ರದೇಶದಲ್ಲಿ ಮೇಯಿಸಲಿಕ್ಕೆ ಬಿಡಬಾರದು ಅಂತಕ್ಕಂಥ ಆದೇಶವನ್ನು ಹೊರಡಿಸಿದ್ದಾರೆ. ಅದರ ವಿರುದ್ಧ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಪ್ರಗತಿಪರ ಎಲ್ಲ ನಮ್ಮ ಸಂಘಟನೆಗಳು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಫಾರೆಸ್ಟ್ ಇಲಾಖೆ ಮುಂಭಾಗ ನಾವಂತೂ ಒಂದು ಕೇಳಲಿಕ್ಕೆ ಬಯಸ್ತೀವಿ ಅರಣ್ಯ ಸಚಿವರಿಗೆ. ನಿಮ್ಮ ಅರಣ್ಯ ಇಲಾಖೆಯಲ್ಲಿರ್ತಕ್ಕಂಥ ಫಾರೆಸ್ಟ್ ಇರ್ಬೋದು, ರೇಂಜ್ ಇರ್ಬೋದು, ಏರ್ ಆಫೀಸರ್ಸ್ಗಳಿರ್ಬೋದು, ಅವರ ಕುಮ್ಮಕ್ಕಿನಿಂದನೇ ಗಂಧದ ಮರ ಕಡಿತಾರೆ, ಅವ್ರನ್ನ ಬಿಟ್ಬಿಡ್ತೀರಿ. ಜಿಂಕೆಗಳನ್ನ ಹೊಡಿತಾರೆ, ಅವ್ರನ್ನ ಬಿಡ್ತೀರಿ. ನಿಮ್ಮ ಐಆರ್ ಆಫೀಸರ್ಸ್ಗಳಿಗೆ ಕಾಡಿನ ಪ್ರಾಣಿಗಳ ಮಾಂಸವನ್ನು ನಿಮ್ಮ ಇಲಾಖೆಯಲ್ಲೇ ಇದ್ದುಕೊಂಡು ಒಂದಷ್ಟು ಜನ ವ್ಯವಸ್ಥಿತವಾಗಿ ಇಟ್ಕೊಂಡು ಹೊಡೆದು ಸಾಗಿಸುವಂಥ ಜಾಲನೂ ಕೂಡ ಇದೆ. ನಾನು ಹೇಳ್ತೀನಿ, ನಾವು ಹಿಡಿದು ಕೊಡ್ತೀನಿ, ಬೇಕಂದರೆ ನೀವು ಅವ್ರ ಮೇಲೆ ಕ್ರಮ ಕೈಗೊಳ್ತೀರಾ? ಯಾರೋ ಬಡ ರೈತ ಒಂದು 5 ಕುರಿಗಳು 10 ಕುರಿಗಳು ಹಸುಗಳನ್ನ ಬಿಟ್ಬಿಟ್ಟು ಮೇಯಿಸಕ್ಕೆ ಹೋದರೆ ನೀವು ಅವನ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತೀರಿ. ನಿಮ್ಮ ಇಲಾಖೆ ಆದೇಶವನ್ನು ಕೂಡ ಮಾಡ್ತೀರಿ, ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ. ಸುಮಾರು ಒಂದು 4-5 ದಿನಗಳಿಂದನೂ ಕೂಡ ಪ್ರತಿರೋಧಗಳು ಬಂದಂಥ ಸಂದರ್ಭದಲ್ಲಿ ಇವತ್ತು ಈಶ್ವರ್ ಖಂಡ್ರೆ ಅವರು ಇವತ್ತು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನ ಬೇರೆ ಬೇರೆ ರಾಜ್ಯಗಳ ಜಾನುವಾರುಗಳನ್ನ ಮಾತ್ರ ನಿಷೇಧ ಮಾಡಿದ್ದೀವಿ, ಇಲ್ಲಿನ ನಿಷೇಧ ಮಾಡಲಿಲ್ಲ ಅಂತಂತೇಳಿ. ಆದರೆ ನಿಮ್ಮ ಅಧಿಕಾರಿಗಳು ಯಾವುದೇ ಜಾನುವಾರುಗಳನ್ನು ಒಳಗಡೆ ಬಿಡೋದಿಲ್ಲ. ಯಾರೋ ಒಬ್ಬ ಈ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಕರಳೆಗಳು ಜನರುಗಳು ತಿನ್ನಲಿಕ್ಕೆ ಕರಳೆಗಳನ್ನ ಅಕ್ಕಪಕ್ಕ ಇರ್ತಕ್ಕಂಥವ್ರು ಮುರ್ಕೊಬಂದು ಮಾರುವಂಥ ಪರಿಸ್ಥಿತಿ ಇದೆ. ಅವ್ರನ್ನ ಹಿಡ್ಕೋತೀರಿ. ದಿನನಿತ್ಯನೂ ಬಿದಿರುಗಳನ್ನು ಕಡಿದು, ಮರಗಳನ್ನು ಕಡಿದು ಚಂದ್ರಿಕೆ ಬೇರೆ ಬೇರೆ ಬೊಂಬುಗಳನ್ನು ಮಾರಾಟ ಮಾಡುವಂಥವ್ರು, ಎಕ್ಸ್ಪೋರ್ಟ್ ಮಾಡುವಂಥವ್ರನ್ನ ಯಾರು ಕೂಡ ನಿಮ್ಮ ಫಾರೆಸ್ಟ್ ಇಲಾಖೆಯವರು ಹಿಡಿಯೋದಿಲ್ಲ. ಯಾವುದೇ ಕಡೆಯಿಂದನೂ ಹೋದ್ರೂ ನಮ್ಮ ರೈತ ಇವತ್ತು ಬೆಳೆ ಎಲ್ಲಿಗೆ ಹೋಗ್ತಾನೆ? ನಮ್ಮ ರೈತ ಹಸುಗಳನ್ನ ಮೇಯಿಸ್ಕೊಳ್ಳೋಕ್ಕೆ ಇವತ್ತಾಗಲೇ ಹಸುಗಳು ನಶಿಸಿ ಹೋಗ್ತಾವೆ. ಹಳ್ಳಿಕಾರ ತಳಿ ನಶಿಸಿ ಹೋಗ್ತಾವೆ. ಎಲ್ಲರೂ ಕೂಡ ಸೀಮೆ ಹಸುಗಳನ್ನ ತಂದು ಒಂದು ವಿಷಪೂರಿತವಾದಂಥ ಹಾಲನ್ನು ಕುಡಿಲಿಕ್ಕೆ ನೀವು ಪೋಷಣೆಯನ್ನು ಮಾಡ್ತಿದ್ದೀರಲ್ಲ ಸರ್ಕಾರ. ನಮ್ಮ ಹಳ್ಳಿಕಾರ ತಳಿಯನ್ನು ಪೋಷಣೆ ಮಾಡಲಿಕ್ಕೆ ನಿಮ್ಮ ಕಾಡಿನಲ್ಲಿ ಮೇಯಿಸಲಿಕ್ಕೆ ಅವಕಾಶನೂ ಕೂಡ ಮಾಡಿಕೊಡ್ಬೇಕು. ಆ ತಳಿಯನ್ನು ಎಲ್ಲಿ ಕಾಡಂಚಿನ ಹಳ್ಳಿಗಳಲ್ಲಿ, ಈ ಮಕ್ಕಳಂದ ಇರ್ಬೋದು, ಚೀಲಂದವಾಡಿ ಇರ್ಬೋದು, ಉಣಸಳ್ಳಿ ಭಾಗ ಇರ್ಬೋದು, ಇಲ್ಲೆಲ್ಲ ಕಾಡಂಚಿನ ಜಾಗದಲ್ಲಿ ಹಳ್ಳಿಕಾರ ತಳಿಯನ್ನು ಬೆಳೆಸಿರ್ತಕ್ಕಂಥ ರೈತರುಗಳು ಇನ್ನೆಲ್ಲಿ ಮೇಯಿಸ್ತಾರೆ? ಅವನ್ನ ಸೀಮೆ ಹುಲ್ಲಾಕೊಂಡು ಕಟ್ಟಾಕೊಂಡು ಮೇಯಿಸ್ಲಿಕ್ಕೆ ಆಗೋದಿಲ್ಲ. ಕಾಡಿಗೆ ಬಿಟ್ಟು ಮೇಯಿಸಬೇಕು. ನಮ್ಮ ಮುನ್ರಾಜು ಅವರು ಹೇಳ್ದಂಗೆ, ಹಾಗಾದರೆ ನಿಮ್ಮ ಕಾಡು ಪ್ರಾಣಿಗಳನ್ನು ನಮ್ಮ ಊರಿಗೆ ಹಾಕ್ಬಿಡ್ತೀರಿ, ಹಾಗಾದ್ರೆ ನೀವು ಕಟ್ಟಾಕೊಬಿಡಿ, ನಾವು ನಮ್ಮ ಜಾನುವಾರುಗಳನ್ನ ನಾವು ಕಟ್ಟಾಕೊಬಿಡ್ತೀವಿ. ಊರು ನಮ್ಮದು, ಕಾಡು ನಿಮ್ದಲ್ವಾ? ಕಾಡಿನಲ್ಲಿರ್ತಕ್ಕಂಥ ಆನೆಗಳನ್ನ 100 ಜನಗಳನ್ನ ತುಳಿಸಾಯಿಸಿದವಲ್ಲ, ಅದು ಕೊಲೆ. ನಿಮ್ಮ ಅರಣ್ಯ ಇಲಾಖೆಯ ಪ್ರಾಯೋಜಕತ್ವದ ಕೊಲೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದು ಆನೆ ತೊಳಿತಿದ್ದು ಸಾವಲ್ಲ, ನಿಮ್ಮ ನಿರ್ಲಕ್ಷ್ಯದಿಂದ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ನಿಮ್ಮನ್ನ ಡ್ಯೂಟಿ ಮಾಡಿ ಅಂತ ಬಿಟ್ಟರೆ ಮನೇಲಿ ಬಂದು ಮಲಿಕೋತೀರಿ. ಆನೆಗಳೇನು ಮಾಡ್ತವೆ? ಆಹಾರವನ್ನು ಹರಿಸ್ಕೊಂಡು ನಾಡಿಗೆ ಬರ್ತವೆ. ಅವು ನಮ್ಮಂಗೆ ಮನುಷ್ಯರಂಗೆ ಕೆರೆ ಕಟ್ಟೆಗಳನ್ನು ನೀವು ನಿರ್ಮಿಸ್ತೀವಿ ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣ ನಿಮ್ಮ ಇಲಾಖೆಗೆ ಬಂದರೆ ಗುಳುಮ್ ಮಾಡ್ಕೋತೀರಿ. ಅದನ್ನು ನೀವು ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಯನ್ನು ಕಾಡು ಒಳಗಡೆ ಮಾಡಿದ್ರೆ ನಾಡಿಗೆ ಯಾಕೆ ಬರ್ತವೆ ಆನೆಗಳು, ಕಾಡು ಪ್ರಾಣಿಗಳು? ಅವ್ಯಾವು ಕೂಡ ಮಾಡೋದಿಲ್ಲ. ಇವಾಗ ಒಂದು ಏನೋ
ರೈಲ್ವೆ ಬ್ಯಾರಿಕೇಡ್ ಅಂತ ಹಾಕ್ತಿದ್ದೀರಿ. ಅದಕ್ಕೆ ಕೋಟ್ಯಾಂತರ ರೂಪಾಯಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಹಣ ಬಂದರೆ ಅದನ್ನು ನುಂಗಿ ನೀರು ಕುಡ್ಕೋತಿದ್ದೀರಿ. ನಮ್ಮ ರೈತರು ಮಾತ್ರ ಒಂದು ಗೇಟ್ ಹಾಕೋಬಿಟ್ಟು ಅಲ್ಲಿನ ಫಾರೆಸ್ಟ್ರು ಅವ್ರು ಯಾರೋ ಅಧಿಕಾರಿಗಳು ಅವ್ರು ಹೋಗೋದನ್ನು ತಡೆಯೋದು, ಅವ್ರ ಮೇಲೆ ಕೇಸ್ ಹಾಕ್ಸೋದು. ನೀವು 6 ತಿಂಗಳು 3 ತಿಂಗಳಿಗೊಂದು ಸರಿ ನಿಮ್ಮ ಇಲಾಖೆಯವರೇ ಜಿಂಕೆ ಹೊಡೆದು, ಮೊಲ ಹೊಡೆದು, ಕಾಡು ಪ್ರಾಣಿಗಳು ಹೊಡೆದು ತಿನ್ನುವಂಥವ್ರನ್ನ ಬಿಟ್ಬಿಡ್ತೀರಿ. ಯಾರೋ ಅಮಾಯಕರನ್ನ ಕರ್ಕೊಬರೋದು, 4 ಜನ ಕೂರಿಸೋದು, ಯಾವುದೋ ಒಂದು ಪ್ರಾಣಿದು ಒಂದು ದಿವಸ ಹಿಡ್ಕೊಬಂದ್ಬಿಡೋದು, ಅದನ್ನು ನಿಮ್ಮ ಮಾಧ್ಯಮದ ಮೂಲಕ ಶೋ ಮಾಡೋದು, ಒಂದು ಕೇಸ್ ಹಾಕೋದು, ಕಳಿಸೋದು. ಯಾವ ಅರಣ್ಯ ಇಲಾಖೆ ಇದು? ನಿಜವಾಗ್ಲೂ ಕೂಡ ಸಂರಕ್ಷಣೆ ಮಾಡಲಿಕ್ಕೆ ಬರೋದಾದರೆ ದಿನನಿತ್ಯನೂ ಕೂಡ ನೂರಾರು ಪ್ರಕರಣಗಳು ಈ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನಡೀತಾ ಇರ್ತವೆ. ಈಶ್ವರ್ ಖಂಡ್ರೆಯವರೇ, ನೀವು AC ರೂಮಲ್ಲಿ ಕೂತ್ಕೊಂಡು ಆದೇಶ ಮಾಡಿದ್ರೆ ಸಾಲದು, ಪ್ರತಿ ತಾಲೂಕು ಗಡಿ ಅಂಚಿನ ಭಾಗಗಳಿಗೆ ಬಂದು ನೀವು ನೋಡಬೇಕು ಇಲ್ಲಿನ ರೈತರ ಸಮಸ್ಯೆಗಳು, ಗೋಳುಗಳೇನು ಅಂತೇಳಿ. ನೀವೆಲ್ಲೆಲ್ಲ ಕೂತ್ಕೊಂಡು ಆದೇಶ ಮಾಡೋದಲ್ಲ. ಇದ್ರ ವಿರುದ್ಧ ನಾವು ಕೂಡಲೇ ಮುಖ್ಯಮಂತ್ರಿಗಳಿಗೆ ಇವತ್ತು ಪತ್ರವನ್ನು ಕೊಡ್ತಾ ಇದ್ದೇವೆ. ಇಲ್ಲಿನ ಮೂಲಕ ಫಾರೆಸ್ಟ್ ಇಲಾಖೆಯ ಅಧಿಕಾರಿಗಳ ಮೂಲಕ ಕೂಡಲೇ ಎಲ್ಲ ಆದೇಶಗಳನ್ನು ವಾಪಸ್ ತಗೊಂಡು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಕಾಡು ಪ್ರಾಣಿಗಳನ್ನು ಉಳಿಸಬೇಕು, ನಾಡಿನ ಜನರನ್ನು ಉಳಿಸಬೇಕು, ನಮ್ಮ ಹಳ್ಳಿಕಾರ್ ತಳಿಯ ಹಸುಗಳನ್ನು, ಕುರಿ ಮೇಕೆಗಳನ್ನು, ನಾಟಿ ತಳಿಗಳನ್ನು ಉಳಿಸಬೇಕು ಅಂತೇಳಿ